ಸರ್, ನನ್ನ ಹೆಸರು BM ಶಿವಕುಮಾರ್ ಅಂತ. ನಾನು ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ. ನಾನು ಯಾವುದೇ ರಾಜಕೀಯ ಪಕ್ಷದವನಲ್ಲ. ಆಮೇಲೆ ಏನಂದ್ರೆ, ಇಲ್ಲಿ ನಾವು ಒಂದು STS ಅವರು ಕಾಲೇಜ್ ಮಾಡಿದ್ದಾರೆ, ಲೈಬ್ರರಿ ಮಾಡಿದ್ದಾರೆ, ಆಮೇಲೆ ಗಾಂಧಿನಗರ ಪ್ರೈಮರಿ ಸ್ಕೂಲು, ಈ ಥರ ಎಲ್ಲ ಹೆರಿಗೆ ಹಾಸ್ಪಿಟ್ಲು, ಈ ಥರ ನಮ್ಮ ಒಂದು ಯಶವಂತಪುರ ಕ್ಷೇತ್ರದಲ್ಲಿ ಒಂದು ಸಣ್ಣ ಹುಡುಗ ಅಲ್ಲಿ ಒಂದು ಫೋನ್ ಮಾಡಿಬಿಟ್ಟು ಇಂಥ ಕೆಲಸ ಅಂದರೆ, ಮೊನ್ನೆ ನೋಡಿ ಈ ಸಣ್ಣ ಪುಟ್ಟ ಕಾರ್ಪೊರೇಟರ್ಗಳು ಮಾಡೋವಂಥ ಕೆಲಸ, ಯಾವುದೋ ಒಂದು ಇದು ಸೀವರೇಜ್ ಬ್ಲಾಕ್ ಆಗಿರೋದನ್ನು ಅವರು ಇದು ಮಾಡಿಕೊಟ್ಟವ್ರೆ. ಅಂದರೆ ನಾನು ಶಾಸಕ ಅನ್ನೋದು ಅಹಂಕಾರ ಇಲ್ಲ, ಏನಿಲ್ಲ. ಏನು ಜನ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಕೆಲಸ. ಈ ಪಕ್ಷ ಆ ಪಕ್ಷ ಅವೆಲ್ಲ ಏನಿಲ್ಲ. ಆದ್ದರಿಂದ ನಾನೊಬ್ಬ ನಮ್ಮ ಶಾಸಕರ ಅಭಿಮಾನಿಯಾಗಿ ನಾನು ಹೇಳ್ತಾ ಇರೋದೇನೆಂದರೆ, ಮೊನ್ನೆ 17ನೇ ತಾರೀಕು ಈ ಸೆಷನ್ ಅಂತ ನಡೆಯೋದೇ, ಅಧಿವೇಶನ ನಡೆಯೋದೇನಕ್ಕೆ, ಜನರು ಸಮಸ್ಯೆ ಮಾತಾಡೋದಕ್ಕೆ. ಸಾಮಾನ್ಯವಾಗಿ ಏನಿದೆ, ಇವತ್ತು ನೈಸ್ ರೋಡು ಇದು ಸಾವಿರಾರು ಕೋಟಿ ಕಲೆಕ್ಷನ್ ಮಾಡ್ತಾರೆ ವರ್ಷಕ್ಕೆ. ಅವರು ಹೇಳಿದ್ದಾರೆ ನೈಸ್ ರೋಡು 30 ವರ್ಷ ಆಗಿದೆ, ಲೀಸು ವಾಪಸ್ ತಗೊಳ್ಳಿ, ದಿನ 10 ಕೋಟಿ ಎಂದವರು ಲೆಕ್ಕಾಚಾರ ಹೇಳ್ತಾರೆ. ಅದನ್ನ ಹೇಳ್ಬೇಕು, 10 ಕೋಟಿನೋ 3 ಕೋಟಿನೋ ಅಂತ. ಇವಾಗ ನಮ್ಮ ದೇವೇಗೌಡರು ಹೇಳ್ದಂಗೆ 2.5-3 ಕೋಟಿ ಮೇಲೆ ಡೈಲಿ ಕಲೆಕ್ಷನ್ ಆಗುತ್ತೆ. ಅಂದರೆ ಎಷ್ಟಾಯಿತು ಆವ್ರೇಜು? ನಾವು ತಿಂಗಳಿಗೆ 100 ಕೋಟಿ ಅಂದರು, ವರ್ಷಕ್ಕೆ 1200 ಕೋಟಿ ಆಯಿತು. 1200 ಕೋಟಿ ಇರೋವಂಥ ಈ ಕಲೆಕ್ಷನ್ ಆಗುವಂಥದ್ದು ವರ್ಷದ ಜಾಗದಲ್ಲಿ. ಆಮೇಲೆ ನೀವು ನೋಡ್ದಂಗೆ, ನೀವು ಇವತ್ತು 90ನೇ ದಶಕದಲ್ಲಿ ನೈಸು ಕೇಣಿ ಎಷ್ಟು 1000 ಕೋಟಿ ತೊಗೊಂಬಂದು ಬಂಡವಾಳ ಹಾಕಿದ್ರು. ಕೊಟ್ಟಿದ್ದು ಸರ್ಕಾರದ ರೈತರು ಭೂಮಿ ಕೊಟ್ಟಿದ್ದಕ್ಕೆ, ಆಮೇಲೆ ಅದ್ರ ಮೇಲೆ ಲೋನ್ ಎಲ್ಲ ತೊಗೊಂಡು ಎಲ್ಲ ಮಾಡಿ ರೋಡ್ ಮಾಡಿ ಇವತ್ತು ಕಾಸು ಮಾಡವ್ರೆ. ಇದನ್ನು ಒಬ್ಬ ಕ್ಷೇತ್ರದ ಶಾಸಕ ಮಾತಾಡೋದು ತಪ್ಪ? 30 ವರ್ಷ ಆಯಿತು ಲೀಸು, ವಾಪಸ್ ಪಡೀರಿ, ನಮ್ಮ ರೈತರಿಗೆ ಏನು ಕೊಟ್ಟಿಲ್ಲ ಅಂತೇಳಿ ಮಾತಾಡೋದು. ಅವ್ರಿಗೆ ನಮ್ಮ ದೇಶದ ಸಂವಿಧಾನ ಕೊಟ್ಟಿರೋದೇ ಏನು? ಮಾತಾಡೋಕ್ಕೆ ಹಕ್ಕು ಅನ್ನೋದು ಅಸೆಂಬ್ಲಿಲಿ ಕೊಟ್ಟಿದೆ, ಪ್ರತಿಯೊಬ್ಬನಿಗೂ ಕೊಟ್ಟಿದೆ. ಆಮೇಲೆ ಓಲಿ ಅವ್ರು ಏನಾನ ಜನದ ವಿರುದ್ಧವಾಗಿ ಮಾತಾಡೋರ? ಏನಿಲ್ಲ, ಜನಪರವಾಗಿ ರೈತರ ಪರವಾಗಿ ಮಾತಾಡೋರೆ. ಈ ರುದ್ರೇಶ್ ಏನು ಮಾಡಿದ್ದಾರೆ, ಅದೇನೋ ಹೇಳ್ತಾರೆ ನೋಡ್ರಿ, ಗಾದೆ ಐತೆ ಹಳೆ ಕಾಲದಲ್ಲಿ, ಗಂಡ ಇದ್ದವಳು ಗಂಡು ಮಕ್ಕಳು ಎತ್ತಿದ್ರೆ ಮುಂಡೆಗೆ ಏನು ಬಂತು ಮಲ್ರೋಗ ಅಂತಾರೆ. ಅದು ತಪ್ಪದು, ಏನೋ ಹೆಣ್ಣನ್ನು ಅವಮಾನ ಮಾಡ್ದಂಗೆ. ಆದರೆ ಹಳೆ ಕಾಲದ್ದು ಗಾದೆನ ನಾನು ಹೇಳ್ತಾ ಇರೋದು. ಅದು ಉದಾಹರಣೆಗೆ, ಇವಾಗ ಜನರ ಪರವಾಗಿ ಮಾತಾಡಿದ್ರೆ ಈ ನೈಸ್ಗೂ ಇವ್ರಿಗೂ ಏನು ಸಂಬಂಧ? ರುದ್ರೇಶ್ಗೆ ಇವ್ರಿಗೆ ಯಾಕೆ ಉರಿಬೇಕು? ಯಾರು ಏನು ಮೆಣಸಿನ ಪುಡಿ ಹಾಕಿದ್ರ? ಜನರಿಗೆ ಹೇಳಿ ಅಲ್ವಾ? ಇವಾಗ ರುದ್ರೇಶು ರಾಜಕೀಯ ಮಾಡಲಿ, ಇಲ್ಲಿ ರೋಡ್ ತಾರ್ ಕಿತ್ತೋಗೈತೆ, ನೀರು ಬರ್ತಾ ಇಲ್ಲ, MLA ಬೈಲಿ. ಅದನ್ನು ನಾವು ಯಾಕಪ್ಪ ನೀನು ಕೇಳ್ತೀಯ, ಅದನ್ನು ಕೇಳೋಷ್ಟು ನಾವು ಇದಿಲ್ಲ. ರಾಜಕೀಯ ಆದಮೇಲೆ ಆರೋಪ ಪ್ರತ್ಯಾರೋಪ ಅಂಕಿ ಅಂಶದ ಜೊತೆಯಲ್ಲಿ ಇರಬೇಕು. ಆದರೆ ಇವನಿಗೇನಕ್ಕೆ ಉರಿ ಬಂತು? ಏಕ್ದಮ್ಮು ಮಾನೇಸ ಪ್ರೆಸ್ ಕಾನ್ಫರೆನ್ಸ್ ಮಾಡಿ 10 ಕೋಟಿ ತೋರಿಸು, ಆಯ್ತಪ್ಪ. ಇವಾಗ 10 ಕೋಟಿನೋ 1 ಕೋಟಿನೋ 1 ರೂಪಾಯೋ ಹೇಳ್ಬೇಕಾಗಿರೋದು ಯಾರು? ಕೇಣಿ ಹೇಳ್ಬೇಕು ಅಲ್ವಾ? 10 ಕೋಟಿನೇ 3 ಕೋಟಿನೇ ಆಗಲಿ, ಆಯಿತು, 1200 ಕೋಟಿ ಆಯಿತು. 1200 ಕೋಟಿ ಸಂಪಾದನೆ ಮಾಡ್ತಾ ಇರೋದು ಸತ್ಯ ತಾನೇ? ಆಮೇಲೆ ನಿನಗೂ ಅದಕ್ಕೇನು ಸಂಬಂಧ? ಅಸೆಂಬ್ಲಿಲಿ ಒಬ್ಬ ಶಾಸಕರನ್ನ ಆಯ್ಕೆ ಮಾಡಿರೋದು ನಮ್ಮ ಪರವಾಗಿ ಮಾತಾಡಿ ಅಂತ. ನಾವು ಓಟ್ ಹಾಕಿರೋದೇ ಅದಕ್ಕೆ. ಈತನಿಗೆ ಏನು ಸಂಬಂಧ?